ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ, ಫಲಾನುಭವಿಗಳ ಸವಲತ್ತು ವಿತರಣೆ ಕಾರ್ಯಕ್ರಮ ಹಾಗೂ ಹಿಂದುಳಿದ ವರ್ಗದ ವಸತಿ ನಿಲಯಗಳ ಭೂಮಿ ಪೂಜೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ಈ ರಾಜ್ಯದ ಅನ್ನರಾಮಯ್ಯ ಅಂತ ಹೆಸರು ಪಡೆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೋರ್ವ ಆತ್ಮೀಯ ಸೋದರರು ವಸತಿ ಸಚಿವರಾದಂತ ಜಮೀರ್ ಖಾನ್ ಅವರೇ, ಇನ್ನೋರ್ವ ಆತ್ಮೀಯ ಮಿತ್ರರು ಆದಂತ ವೈದ್ಯಕೀಯ ಶಿಕ್ಷಣ ಸಚಿವರಾದಂತ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರೇ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದಂತ ಅಜಯ್ ಧನ್ಸಿಂಗ್ ಅವರೇ ಮತ್ತು ನನ್ನ ಹಿರಿಯರಾದಂತ ಆರ್ಥಿಕ ಸಲಹೆಗಾರರಾದಂತ ಬಸವರಾಜ ರಾರೆಡ್ಡಿ ಅವರೇ ಹಾಗೂ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತ ರೇವಣ್ಣ ಸಾಹೇಬ್ರೆ ಹಾಗೂ ಸಂಸದರಾದಂತ ರಾಜಶೇಖರ್ ಹಿಟ್ನಾಳ್ ಅವರೇ ಮತ್ತು ವೇದಿಕೆ ಮೇಲಿದ್ದಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನನ್ನ ಮಿತ್ರ ಆದಂತ ರಾಘವೇಂದ್ರ ಹಿಟ್ನಾಳ್ ಅವರೇ, ಸಿಂಧನೂರಿನ ಶಾಸಕರಾದಂತ ಅಪ್ಪನಗೌಡ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂತ ಶರಣಗೌಡ ಪಾಟೀಲ್, ಕಾಡಾ ಅಧ್ಯಕ್ಷರಾದಂತ ಹಸನ್ ದೊಡ್ಡೇಗೌಡರವರೇ, ಮಾಜಿ ಸಂಸದರಾದಂತ ಸಂಗಣ್ಣ ಕರಡಿ ಅವರೇ, ಮಾಜಿ ಸಚಿವರು ಜಿಲ್ಲೆಯ ಅಧ್ಯಕ್ಷರಾದಂತ ಅಮರೇಗೌಡ ಬಯ್ಯಾಪುರ್ ಸಾಹೇಬ್ರೆ ಮತ್ತು ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರಾದಂತ ರೆಡ್ಡಿ ಶ್ರೀನಿವಾಸ್ ಅವರೇ ಮತ್ತು ನಗರಸಭೆ ಅಧ್ಯಕ್ಷರಾದಂತ ಅಮ್ಜದ್ ಪಟೇಲ್ ಅವರೇ ಮತ್ತು ವೇದಿಕೆ ಮೇಲಿದ್ದಂತ ಎಲ್ಲ ನನ್ನ ಹಿಂದುಳಿದ ವರ್ಗದ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಮತ್ತು ಜಿಲ್ಲಾಧಿಕಾರಿಗಳಂತ ಹಿಟ್ನಾಳ್ ಅವರೇ ಮತ್ತು ಸಿಒ ಅವರೇ, ಎಸ್ಪಿ ಅವರೇ ಹಾಗೂ ನಮ್ಮ ಈ ವೇದಿಕೆ ಮೇಲಿದ್ದಂತ ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರೇ, ಬಂಧುಗಳೇ, ಇವತ್ತಿನ ಒಂದು ದೊಡ್ಡ ಕೊಪ್ಪಳ ಜಿಲ್ಲೆ ಒಂದು ಇತಿಹಾಸ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇಷ್ಟು ದೊಡ್ಡ ಸಂಖ್ಯೆಯನ್ನ ಸೇರಿದ ಮುಖಾಂತರ ಈ ರಾಜ್ಯದೊಳಗೆ, ಈ ಜಿಲ್ಲೆಯೊಳಗೆ ಕನಿಷ್ಠ 2,000ಕ್ಕಿಂತ ಹೆಚ್ಚು ಕೋಟಿಯ ದುಡ್ಡನ್ನು ಇವತ್ತು ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಇತಿಹಾಸ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದೊಳಗೆ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು. ಆದ್ರೆ ವಿರೋಧ ಪಕ್ಷದ ನಾಯಕರು ಒಂದು ಮಾತನ್ನು ಹೇಳ್ತಾ ಇದ್ರು, ಬೊಕ್ಕಸು ಖಾಲಿಯಾಗಿದೆ, ಸಿದ್ದರಾಮಯ್ಯ ಹತ್ರ ಬೊಕ್ಕಸು ಇಲ್ಲ, ದುಡ್ಡು ಇಲ್ಲ ಅನ್ನೋ ಮಾತನ್ನು ನಾನು ವಿರೋಧ ಪಕ್ಷದ ನಾಯಕರಿಂದ ಹಿಡ್ಕೊಂಡು ಎಲ್ಲ ಟೀಕೆಯನ್ನು ಮಾಡುವಂತ ನಾಯಕರಿಗೆ ಇವತ್ತು ಕೊಪ್ಪಳ ಜಿಲ್ಲೆಗೆ ಬಂದು ನೀವು ನೋಡಿ ಗೊತ್ತಾಗುತ್ತೆ ಎಷ್ಟು ಉದ್ಘಾಟನೆ ಆಗಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳಬೇಕಾಗುತ್ತೆ. ನಾನು ಇವತ್ತ ಬೇರೆ ಒಬ್ಬರಿಗೆ ಕೊಡುವಂತ ಯೋಜನೆಗಳನ್ನು ಕೊಟ್ಟಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಈ ರಾಜ್ಯದೊಳಗೆ ವಿರೋಧ ಮಾಡುವಂತವ್ರ ಮನೆಗಿನೂ ಯೋಜನೆ ಮುಗಿಸುವಂತ ಯೋಜನೆಗಳನ್ನು ಮಾಡಿದ್ದಾರೆ. ಉದಾಹರಣೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ನಮಗೆ ವಿರುದ್ಧವಾಗಿ ಮಾತಾಡುವಂತವ್ರ ಮನೆಯನ್ನು ಫ್ರೀ ಕೊಡುವಂತ ಕೆಲಸವನ್ನು ಮಾಡಿದಂತ ಇತಿಹಾಸ ಏನಾದ್ರೂ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಹೇಳ್ಬೇಕಾಗುತ್ತೆ ಬಂಧುಗಳೇ. ಇವತ್ತು ಇನ್ನೊಬ್ಬರು ಬರ್ಬೇಕಾಗಿತ್ತು, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಬರ್ಬೇಕಾಗಿತ್ತು. ಅವರು ಬಂದಿದ್ರೆ ಇವರಿಬ್ರು ಸೇರಿ ಏನು ಹೈದರಾಬಾದ್ ಕರ್ನಾಟಕ ಭಾಗದೊಳಗೆ ತಂದೆ ಆದಂತ ಇತಿಹಾಸವನ್ನು ಏನಾದ್ರೂ ಮಾಡಿದ್ರೆ ಆ ಇಬ್ಬರು ನಾಯಕರು ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಭಾಗದ ಇಬ್ಬರು ನಾಯಕರ ಫೋಟೋವನ್ನು ಇಟ್ಕೋಬೇಕು ಮನೆಯಲ್ಲಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ, ಏನು ಆರ್ಟಿಕಲ್ 371J ಕೇಂದ್ರದೊಳಗ ಅದು ಅನೌನ್ಸ್ ಮಾಡಿಸಿ ರಾಜ್ಯಕ್ಕೆ ತಂದಂತೆ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ರು, ಅವರು ಒಂದೇ ಮಾತನಾಡಿದ್ರು, ಇವತ್ತೊಂದು ಅನುಷ್ಠಾನ ಸಮಿತಿಯನ್ನು ಮಾಡಿ ಅನುಷ್ಠಾನ ತರುವಂತ ಕೆಲಸವನ್ನು ಮಾಡಿದ್ರು. ಈ ಭಾಗದೊಳಗೆ ಅತಿ ಹೆಚ್ಚು ಇವತ್ತ ಈ ಭಾಗದೊಳಗೆ ನೌಕರಿ ಸಿಗುವಂತ ಕೆಲಸ ಆಗ್ತದೆ. ಡಿವೈಎಸ್ಪಿ ಇರ್ಬೋದು, ಎಸಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, PSI ಇರ್ಬೋದು, ಸಿಪಿಐಗಳಿರ್ಬೋದು, ಇವರು ಎಲ್ಲರಿಗೆ ತಹಸೀಲ್ದಾರ್ ಹಿಡ್ಕೊಂಡು ಎಲ್ಲರಿಗೂ ನೌಕರಿ ಸಿಗುವಂತ ಕೆಲಸ ಏನಾದ್ರು ಮಾಡಿದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಇಲ್ಲಿ ಹೇಳ್ಬೇಕಾಗುತ್ತೆ ಬಂಧುಗಳು. ಆದ್ರೆ ನಮ್ದು ಏನಾಗಿದೆ ಅಂದ್ರೆ ಇಷ್ಟೆಲ್ಲ ಸವಲತ್ತುಗಳನ್ನು ತಗೊಂಡು ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ ಟೀಕೆ ಮಾಡೋಂಥವ್ರು ಮಾಡ್ಕೊಂಡಿದ್ದಾರೆ. ಆದ್ರೆ ಟೀಕೆ ಮಾಡೋರಿಗೆ ಇವತ್ತ ಉತ್ತರವನ್ನು ಜಿಲ್ಲೆಯಿಂದ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಅದಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಏಕ ನೀರಾವರಿ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ 450
ಕಠಿಣ ಇವತ್ತ ಭೂಮಿ ಪೂಜೆ ಇರ್ಬೋದು, ಇವನ್ನೆಲ್ಲವನ್ನ ಮಾಡಕ ಶಕ್ತಿಯನ್ನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಬಂಧುಗಳೇ, ಇವತ್ತ ನಮ್ಮ ಇಡೀ ರಾಜ್ಯದೊಳಗೆ ಇವತ್ತ ನನ್ನ ತಾಯಿನ ಬಹಳಷ್ಟು ಮಂದಿ ಬಂದಿದ್ದಾರೆ. ಇವತ್ತ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. 2,000 ಕೋಟಿಗೆ ಇವತ್ತು ಭೂಮಿ ಪೂಜೆ ಉದ್ಘಾಟನೆಗೆ ಸಾಕ್ಷಿಯಾಗುವಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಬಂಧುಗಳೇ, ಇವತ್ತ ನಮ್ಮ ರಾಜ್ಯದೊಳಗೆ ಬಹಳಷ್ಟು ಮಂದಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯ ಅದು ವಿಶೇಷವಾಗಿ ಬಿಜೆಪಿ ಮಿತ್ರರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿಲ್ಲ. ಕೊಡುಗೆ ಕೊಡಲಾರ್ದ ಬರೇ ಮಾತಿನಿಂದಲೇ ಮನೆಯನ್ನು ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಆಹಾರ ಭದ್ರತೆ ಯೋಜನೆ, ಈ ದೇಶದೊಳಗೆ ಆಹಾರ ಭದ್ರತೆ ಯೋಜನೆ ತಂದಿದ್ದು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು. ಅದರಿಂದ ಇವತ್ತು 5 ಕೆಜಿ ಕೇಂದ್ರ ಸರ್ಕಾರದ 5 ಕೆಜಿ, ರಾಜ್ಯ ಸರ್ಕಾರ ಸೇರಿ 10 ಕೆಜಿ ಅನ್ನ ಭಾಗ್ಯ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಬಂಧುಗಳೇ, ಇವತ್ತು ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಬಹಳ ಬಹುಮುಖ್ಯವಾದಂತ ಚರ್ಚೆಗಳು ನಡೀತಾ ಇದ್ದಾವೆ. ಏನ್ ನಡೀತಾ ಇದ್ದಾವೆ ಅಂತಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಮಾಜವನ್ನು ಒಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಈ ಒಂದು ವೇದಿಕೆ ಮುಖಾಂತರ ಸಮಾಜ ಒಡೆಯುವಂತ ಕೆಲಸವನ್ನು ಏನಾದ್ರು ಮಾಡಿದ್ರೆ, ಇವತ್ತು ಕೋಮುವಾದ ಪಕ್ಷದವರು ಸಮಾಜ ಒಡೆಯುವಂತ ಕೆಲಸವನ್ನು ಮಾಡ್ತಿದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಮಾಜವನ್ನು ಕೂಡಿಸುವಂತ ಕೆಲಸವನ್ನು ಏನಾದ್ರು ಮಾಡ್ತಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಮಾಡ್ತಾರೆ. ಯಾಕಂದ್ರೆ ಸರ್ವೆ ಮಾಡಿಸಿ ಇವತ್ತು ನಿರ್ಧಾರ ಆಗ್ಬೇಕಾಗಿದೆ. ಶ್ರೀಮಂತರು ಮಾತ್ರ ಅದನ್ನ ವಿರೋಧವನ್ನು ಮಾಡ್ತಾರೆ, ಬಡವರು ಯಾರು ವಿರೋಧವನ್ನು ಮಾಡ್ತಾ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಆಸೆ ಏನಂದ್ರೆ, ಹಿಂದುಳಿದ ವರ್ಗದ ಸರ್ವೆ ಆಗಬೇಕು. ಕಟ್ಟ ಕಡೆ ಮನುಷ್ಯನಿಗೆ ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರಿಗೆ ಸರ್ಕಾರದ ಯೋಜನೆಗಳ ತಲುಪಿಲ್ಲ, ಈ ಮನುಷ್ಯನಿಗೆ ಸರ್ವೆ ಮಾಡಿ ಅದರ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಅವರಿಗೆ ಯೋಜನೆಯನ್ನ ಕೊಡಬೇಕನ್ನೋ ಚಿಂತನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಯೋಜನೆ ಇದು. ಅದಕ್ಕೆ ಇವತ್ತ ಎಲ್ಲರೂ ಹೇಳಿದ್ರು, ಕನಿಷ್ಠ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಷ್ಟು 75ಕ್ಕೂ ಹೆಚ್ಚು ಪರ್ಸೆಂಟೇಜ್ ಸರ್ವೆ ಆಗಿದೆ. ಅದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಇಲ್ಲಿವರೆಗೂ 98% ಸರ್ವೆ ಆಗಿದೆ. 98% ನಮ್ಮ ಜಿಲ್ಲೆ ಮುಟ್ಟಿದ್ದೀವಿ. ಈಗ ನಮ್ಮದೊಳಗೆ 2 ತಾಲೂಕು, ಒಂದು ಕನಗಿರಿ, ಕಾರಟಗಿ, ಯಲಬುರ್ಗಾ, ಕುಕನೂರು ಈಗಾಗಲೇ ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿದೆ. ಅದಕ್ಕೆ ನಾನು ವೇದಿಕೆ ಮುಖಾಂತರ ಅಲ್ಲಿ ಇರುವಂತ ಎಲ್ಲ ಅಧಿಕಾರಿ ಮಿತ್ರರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇನ್ನೂ ಬಹಳಷ್ಟು ಕಾರ್ಯಕ್ರಮ ಇವತ್ತ ನಮ್ಮ ಭಾಗದೊಳಗ ತೋಟಗಾರಿಕೆ ಪಾರ್ಕ್, ನನಗನ್ಸಿದ ಮಟ್ಟಿಗೆ ಆ ತೋಟಗಾರಿಕೆ ಪಾರ್ಕ್ ಇವತ್ತು ಉದ್ಘಾಟನೆ ಆಗಿದೆ. ಸರ್ಕಾರ ಈಗಾಗಲೇ KKRDನಿಂದ ಕನಿಷ್ಠ 8.5 ಕೋಟಿ ದುಡ್ಡನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕನಿಷ್ಠ 50 ಕೋಟಿಗಿಂತ ಹೆಚ್ಚು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆ ಯೋಜನೆ ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇನ್ನೂ ಬಹಳಷ್ಟು ಮಾತಾಡಲಿದೆ. ವೇದಿಕೆ ಮೇಲೆ ಬಹಳ ಜನರಿರೋದ್ರಿಂದ ನನ್ನ ಮಾತನ್ನು ಇಲ್ಲಿಗೆ ಮುಗಿಸಿ ಮತ್ತೊಮ್ಮೆ ಇವತ್ತು ಇಲ್ಲಿಗೆ ಏನು ಬಂದಿದ್ರಿ, ನಿಮಗೆಲ್ಲರಿಗೂ ಸರ್ಕಾರದ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.